Hi everyone, welcome back to Reiki Healer ಚಾನಲ್. ಸೊ ಇವತ್ತಿನ ಟ್ಯಾರೋ ರೀಡಿಂಗ್ ಒಂದು ನಿಮ್ಮ ಲವ್ ಲೈಫ್ನಲ್ಲಿ ಯಾವುದಾದ್ರೂ ಮೂರನೇ ವ್ಯಕ್ತಿಯ ಎನರ್ಜಿ ಇದೆಯಾ, ಥರ್ಡ್ ಪಾರ್ಟಿ ಎನರ್ಜಿ ನಿಮ್ಮ ಲವ್ ಲೈಫ್ನಲ್ಲಿ ಇದೆಯಾ ಅಂತ ನೋಡೋದಾಗಿರುತ್ತೆ. ನಿಮಗೆ ಡೌಟ್ಸ್ ಇದ್ದರೆ ಈ ಒಂದು ವಿಡಿಯೋನ ನೋಡ್ಬೋದು. ಇಲ್ಲಿ ನಿಮ್ಮ ಪಾರ್ಟ್ನರ್ದು ಹೆಸರಿನ ಮೊದಲ ಅಕ್ಷರ ಯಾವುದಿದೆ, ಇನ್ ಕೇಸ್ ಅವ್ರ ನೇಮ್ ಪಿ ಇಂದ ಸ್ಟಾರ್ಟ್ ಆದರೆ ಪೈಲ್ 2, ಜೆ ಇಂದ ಸ್ಟಾರ್ಟ್ ಆದರೆ ಪೈಲ್ 1, ಈ ಥರ ನೋಡ್ಕೊಬೋದು. ಇಬ್ಬರದು ಒಂದೇ ಪೈಲಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದರೆ ನೋ ವರೀಸ್, ನೋಡ್ಬೋದು ನೀವು. ಓಕೆನಾ? ಸೊ ಅದಕ್ಕೂ ಮುಂಚೆ ಬ್ರೇಸ್ಲೆಟ್ಸ್ ಅವೈಲಬಲ್ ಇದೆ, ಕ್ರಿಸ್ಟಲ್ ಬ್ರೇಸ್ಲೆಟ್ಸ್ ಅವೈಲಬಲ್ ಇದೆ. ಆ್ಯಂಡ್ ಹಾಗೆ ನಿಮಗೆ ಪರ್ಸ್ನಲ್ ಕನ್ಸಲ್ಟೇಷನ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ, ಅದಕ್ಕೆ ನೀವು ಪೇ ಮಾಡಿ ನಿಮ್ಮ ರೀಡಿಂಗನ್ನು ಬುಕ್ ಮಾಡ್ಕೊಬೋದು ಅಥವಾ ನಿಮ್ಮ ಕಾಲ್ ಸೆಷನ್ಸನ್ನು ಬುಕ್ ಮಾಡ್ಕೊಳ್ಬೋದು. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಪೈಲ್ 1 ಅವರಿಗೆ ನೋಡೋಣ, ನಿಮ್ಮ ಲವ್ ಲೈಫ್ನಲ್ಲಿ ಯಾವುದಾದ್ರೂ ಮೂರನೇ ವ್ಯಕ್ತಿಯ ಎನರ್ಜಿ ಇದೆಯಾ ಅಂತ. ಓಕೆ, ಬಾಟಮ್ ಆಫ್ ದ ಡೆಕ್ ದ ಸನ್ ಕಾರ್ಡ್ ಬಂದಿದೆ. ಓಕೆ, ಸೊ ಕಾರ್ಡ್ಸ್ ಎಲ್ಲ ಅರೇಂಜ್ ಆಗಿದೆ. ಸೊ ಪೈಲ್ 1 ಯಾರೆಲ್ಲ ಚೂಸ್ ಮಾಡಿದ್ರಿ, ನಿಮ್ಮ ಲೈಫಲ್ಲಿ ಮೂರನೇ ವ್ಯಕ್ತಿ ಎನರ್ಜಿ ಇದೆಯಾ ಅಂದರೆ ದ ಆನ್ಸರ್ ಈಸ್ ನೋ. ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಇಲ್ಲ, ಬಟ್ ಕರೆಂಟ್ಲಿ ನಿಮ್ಮ ಪಾರ್ಟ್ನರ್ ಯಾವುದೇ ಡಿಸಿಷನ್ಸ್ ತಗೊಳ್ಳೋ ಅಂತ ಯೋಚನೆ ಅವ್ರು ಮಾಡ್ತಾಯಿಲ್ಲ. ಒಂದು ಸ್ಟಬರ್ನ್ ಆಗಿ ಇದ್ದಾರೆ ಅಂತ ಹೇಳ್ಬೋದು. ಸ್ಟಬರ್ನ್ ಎನರ್ಜಿ ಇಲ್ಲಿ ಇದೆ, ತುಂಬ ಅಡೆತಡೆಗಳು ಬರ್ತಾ ಇರ್ಬೋದು. ಆ್ಯಂಡ್ ಕರೆಂಟ್ಲಿ ಅವರೇನು ಮಾಡಬೇಕು ಅನ್ನೋ ಮನಸ್ಥಿತಿಯಲ್ಲಿಲ್ಲ. ಅವ್ರ ಲೈಫಲ್ಲೂ ಅಷ್ಟೇ, ಅವ್ರ ಕರಿಯರಲ್ಲೂ ಅಷ್ಟೇ. ನಾನೇನೋ ಒಂದು ಮಾಡಬೇಕು ಅನ್ನೋ ಹುಮ್ಮಸ್ಸೆಲ್ಲ ಕಳ್ಕೊಂಡಿದ್ದಾರೆ. ಏನೋ ಒಂದು ಆ್ಯಂಬಿಷನ್ಸ್ ಎಲ್ಲ ಇತ್ತು, ಅದೆಲ್ಲವನ್ನು ಅವರು ಪಕ್ಕಕ್ಕೆ ಇಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಬಾಟಮ್ ಆಫ್ ದ ಡೆಕ್ಕು ದ ಸನ್ ಕಾರ್ಡ್ ಇರೋದ್ರಿಂದ ನಿಮ್ಮಿಬ್ಬರ ಮಧ್ಯೆ ಕೆಲವೊಂದು ಅಡ್ಡಗೋಡೆ ಥರ ನಿಂತಿರ್ಬೋದು. ಲೈಕ್ ಯಾವುದೋ ಒಂದು ಬೇಡದಿರೋ ವಿಚಾರಗಳಿಂದ ನಿಮ್ಮಿಬ್ಬರ ಮಧ್ಯೆ ಜಗಳ ಆಗಿರ್ಬೋದು. ಬಟ್ ಸೂನ್ ಇದೆಲ್ಲ ಸಾಲ್ವ್ ಆಗುತ್ತೆ ಅಂತ ಹೇಳ್ಬೋದು. ದ ಸನ್ ಕಾರ್ಡ್ ಇಲ್ಲಿ ಬರ್ತಾ ಇರೋದ್ರಿಂದ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಇವರು ರೈಟ್ ಪಾರ್ಟ್ನರ್ ಅಂತ ಹೇಳ್ಬೋದು ಆ್ಯಂಡ್ ರೈಟ್ ಪರ್ಸನ್ ಅಂತ ಹೇಳ್ಬೋದು. ನಿಮ್ಮ ಲೈಫ್ ಇವ್ರ ಜೊತೆಗೆ ಮ್ಯಾರೇಜ್ ಮುಖಾಂತರ ಸ್ಟಾರ್ಟ್ ಆಗ್ಬೋದು. ಮ್ಯಾರೇಜ್ ಕಮಿಟ್ಮೆಂಟ್ ಇಲ್ಲಿ ಅವ್ರ ಕಡೆಯಿಂದ ನಿಮಗೆ ಸಿಗುತ್ತೆ ಅಂತ ಬರ್ತಾ ಇದೆ. ದ ಲವರ್ಸ್ ಕಾರ್ಡ್ ಇಲ್ಲಿ ಇರೋದ್ರಿಂದ ಡೆಫಿನೆಟ್ಲಿ ಇಲ್ಲಿ ಕೆಲವೊಂದನ್ನು ಸ್ಯಾಕ್ರಿಫೈಸ್ ಮಾಡೋಕ್ಕೆ ನೀವು ರೆಡಿ ಇರಲಿಲ್ಲ, ಆದರೂ ಕೂಡ ಒಂದು ಪ್ರೀತಿ ಅನ್ನೋ ವಿಚಾರವಾಗಿ ಕೆಲವೊಂದು ಬಾರಿ ನೀವು ಯೋಚನೆ ಮಾಡಿರ್ಬೋದು. ಬಟ್ ನೀವು ಸ್ಯಾಕ್ರಿಫೈಸ್ ಮಾಡೋಕ್ಕೆ ಇಲ್ಲಿ ರೆಡಿ ಇರಲಿಲ್ಲ. ನೀವು ಸ್ಯಾಕ್ರಿಫೈಸ್ ಮಾಡಿಲ್ಲ ಅನ್ನೋ ಒಂದು ವಿಚಾರವಾಗಿ ಅಥವಾ ಯಾವುದೋ ಒಂದು ವಿಚಾರಗಳಿಗೆ ಇಲ್ಲಿ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿಲ್ಲ ಅನ್ನೋ ಒಂದು ವಿಚಾರವಾಗಿ ಅವ್ರ ಕಡೆಯಿಂದ ನಿಮಗೆ ನೋವಾಗಿರ್ಬೋದು, ಅಥವಾ ಅವರು ನಿಮ್ಮನ್ನು ಬಿಟ್ಟು ಹೋಗಿರೋದಾಗಿರ್ಬೋದು, ಅಥವಾ ಬ್ರೇಕಪ್ ಅಂತ ಹೇಳಿರೋದಾಗಿರ್ಬೋದು. ಇದೆಲ್ಲವೂ ಕಾಣಿಸ್ತಾ ಇದೆ. ಬಟ್ ಯು ಬೋತ್ ವರ್ ಲಾಯಲ್ ಟು ಈಚ್ ಅದರ್ ಅಂತ ಹೇಳ್ಬೋದು. ನೀವಿಬ್ಬರೂ ಸಹ ಒಬ್ರಿಗೊಬ್ರಿಗೆ ಲಾಯಲ್ ಆಗಿ ಇದ್ದೀರಾ. 4 ಆಫ್ ವ್ಯಾಂಡ್ಸ್ ಇರೋದ್ರಿಂದ ಡೆಫಿನೆಟ್ಲಿ ನಿಮ್ಮ ಮ್ಯಾರೇಜ್ ಇವ್ರ ಜೊತೆಗೆ ಆಗುತ್ತೆ. ನೀವು ಯಾವ ಪರ್ಸನ್ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ ಮದುವೆ ಆಗಬೇಕು ಅಂತ, ಡೆಫಿನೆಟ್ಲಿ ಅವ್ರ ಜೊತೆನೇ ನಿಮ್ಮ ಮದುವೆ ಅನ್ನೋದಾಗುತ್ತೆ. ನೈಟ್ ಆಫ್ ಕಪ್ಸ್ ಇಲ್ಲಿ ಬರ್ತಾ ಇರೋದ್ರಿಂದ ಡೆಫಿನೆಟ್ಲಿ ವಿತಿನ್ 11 ಮಂತ್ಸ್ ಆರ್ 12 ಮಂತ್ಸಲ್ಲಿ ಅವ್ರ ಕಡೆಯಿಂದ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಅಥವಾ ಅವ್ರ ಜೊತೆಗೆ ನಿಮ್ಮ ಮದುವೆ ಅನ್ನೋದು ಆಗುವಂಥ ಚಾನ್ಸಸ್ ತುಂಬ ಇದೆ. ಇಲ್ಲಿ ಕಿಂಗ್ ಆಫ್ ವ್ಯಾಂಡ್ಸ್ ಇರೋದ್ರಿಂದ ಡೆಫಿನೆಟ್ಲಿ ಅವರು ತುಂಬ ಅವ್ರ ಲೈಫಲ್ಲಿ ಏನೇನೋ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅಂತ ಅನಿಸುತ್ತೆ ಪಾಸ್ಟಲ್ಲಿ.
ಬಟ್ ಕರೆಂಟ್ಲಿ ಒಂದು ಸಿಚುವೇಷನ್ಗೆ ಬಂದು ನಿಂತಿದ್ದಾರೆ, ನನಗೇನು ಬೇಡ, ನಾನೇನು ಮಾಡಲ್ಲ ಲೈಫಲ್ಲಿ ಅನ್ನೋ ಒಂದು ಸಿಚುವೇಷನ್ಗೆ ಬಂದು ನಿಂತಿದ್ದಾರೆ. ಬಟ್ ಇದೆಲ್ಲವೂ ಅವ್ರ ಮೈಂಡಿಂದ ಬೇಗ ಹೋಗುತ್ತೆ ಅಂತಲೇ ಹೇಳ್ಬೋದು. ಅದನ್ನೆಲ್ಲ ಅವ್ರು ಚೇಂಜಸ್ ಮಾಡ್ಕೋತಾರೆ ಮತ್ತು ಅವ್ರ ಕರಿಯರ್ ಕಡೆಗೆ ಫೋಕಸ್ ಮಾಡ್ತಾರೆ. ಆ್ಯಂಡ್ ಅವ್ರ ಲೈಫಲ್ಲಿ ಅವ್ರು ಹೇಗೆ ಅಂದ್ಕೊಂಡಿದ್ರು ಆ ಥರ ನಿಮ್ಮನ್ನು ನೋಡ್ಕೊತಾರೆ ಅಂತಲೇ ಹೇಳ್ಬೋದು. ಅವ್ರಿಗೆ ಮ್ಯಾರೇಜ್ ಲೈಫ್ ಯಾವ ಥರ ಎಲ್ಲ ಕಳಿಬೇಕು ಅಂತ ಇಷ್ಟ ಇತ್ತು, ಆ್ಯಂಡ್ ಅವರ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಹೇಗಿರಬೇಕು ಅಂತ ಅಂದ್ಕೊಂಡಿದ್ರು, ಅದೆಲ್ಲವನ್ನು ಅವರು ಅಚೀವ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅವರು ತುಂಬ ಸ್ಟ್ರಾಂಗ್ ಇದ್ದಾರೆ. ಬಟ್ ಕೆಲವೊಂದು ಬಾರಿ ತುಂಬ ಒಂದು ನೆಗೆಟಿವ್ ಥಾಟ್ಸ್ಗೆ ಹೋಗ್ಬಿಡ್ತಾರೆ, ನೆಗೆಟಿವ್ ಥಿಂಕಿಂಗ್ಗೆ ಹೋಗ್ಬಿಡ್ತಾರೆ. ಬಟ್ ಅವರು ಅದೆಲ್ಲವನ್ನು ಚೇಂಜ್ ಮಾಡಿಕೊಂಡು ಮತ್ತೆ ನಿಮ್ಮ ಹತ್ರ ಬರ್ತಾರೆ ಆ್ಯಂಡ್ ನಿಮಗೆ ಕಮಿಟ್ಮೆಂಟ್ ಕೊಡ್ತಾರೆ. ಮ್ಯಾರೇಜ್ ಕಮಿಟ್ಮೆಂಟ್ ಆಗಿರ್ಬೋದು ಅಥವಾ ರಿಯೂನಿಯನ್ ಆಗಿರ್ಬೋದು. ಸೊ ಇದೆಲ್ಲವೂ ಚಾನ್ಸಸ್ ಇದೆ. ಸೊ ನೀವು ಈ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಪೈಲ್ವಾನ್ ಯಾರೆಲ್ಲ ಚೂಸ್ ಮಾಡಿದ್ರಿ. ಆದಷ್ಟು ರೆಸೊನೇಟ್ ಆಗಿದೆ ಅಂದ್ಕೊಳ್ತೀನಿ. ಆ್ಯಂಡ್ ಇನ್ ಕೇಸ್ ನಿಮಗೆ ಪರ್ಸನಲ್ ಕನ್ಸಲ್ಟೇಷನ್ ಬೇಕಾದರೆ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಇದೆ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು. ಆ್ಯಂಡ್ ಕ್ರಿಸ್ಟಲ್ ಬ್ರೇಸ್ಲೆಟ್ ಸಹ ಅವೈಲಬಲ್ ಇದೆ. ಸೊ ಕಸ್ಟಮೈಸೇಷನ್ ಸಹ ಇದೆ. ಆ್ಯಂಡ್ ಲವ್ ಆ್ಯಂಡ್ ರಿಲೇಷನ್ಶಿಪ್ ಹೀಲಿಂಗ್ ಬ್ರೇಸ್ಲೆಟ್ ತುಂಬ ತಗೊಳ್ತಾ ಇದ್ದಾರೆ. ಇನ್ ಕೇಸ್ ನಿಮಗೆ ಬೇಕು ಅಂತ ಇದ್ದರೆ ನೀವು ಅದನ್ನು ಬುಕ್ ಮಾಡ್ಕೊಳ್ಬೋದು. ಥ್ಯಾಂಕ್ ಯು ಆಲ್ ಪೈಲ್ವಾನ್ ಯಾರೆಲ್ಲ ಚೂಸ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಸೊ ಪೈಲ್ 2 ನಿಮಗೆ ಏನೆಲ್ಲ ಆನ್ಸರ್ ಬರುತ್ತೆ, ನಿಮ್ಮ ಲವ್ ಲೈಫಲ್ಲಿ ಥರ್ಡ್ ಪಾರ್ಟಿ ಇದ್ದಾರಾ ಇಲ್ವಾ ನೋಡೋಣ. ಓಕೆ, ಬಾಟಮ್ ಆಫ್ ದ ಡೆಕ್ ಏನಿದೆ ನೋಡೋಣ. ನೈಟ್ ಆಫ್ ಪೆಂಟಿಕಲ್ಸ್ ಇದೆ. ಸೊ ವೆಯ್ಟ್ ಎ ಮಿನಿಟ್. ಓಕೆ, ಪೈಲ್ 2 ಯಾರೆಲ್ಲ ಚೂಸ್ ಮಾಡಿದ್ರಿ. ಸೊ ನಿಮಗಾಗಿ ಆನ್ಸರ್ ಬಂದು ನೋ. ನಿಮ್ಮ ಲವ್ ಲೈಫಲ್ಲಿ ಯಾವುದೇ ಮೂರನೇ ವ್ಯಕ್ತಿಯ ಎನರ್ಜಿ ಇಲ್ಲಿಲ್ಲ. ಆ್ಯಂಡ್ ಇದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ನಿಮಗೆ ತುಂಬ ಡೌಟ್ಸ್ ಇದ್ದರೆ ಪರ್ಸ್ನಲ್ ಕನ್ಸಲ್ಟೇಷನ್ ನೀವು ತೊಗೊಳ್ಬೋದು. ಜಸ್ಟಿಸ್ ಕಾರ್ಡಲ್ಲಿ ಬರ್ತಾ ಇದೆ ನಿಮಗಾಗಿ. ನಿಮ್ಮ ಲವ್ ಲೈಫಲ್ಲಿ ಏನಾಗಿದೆ, ನಿಮ್ಮ ಪಾರ್ಟ್ನರ್ ಒಂದು ಇಂಡಿಸಿಷನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನಿಮ್ಮಿಂದ ದೂರ ಆಗಿರೋದಿರ್ಬೋದು. ಅವ್ರಿಗೆ ತುಂಬ ರಿಗ್ರೆಟ್ ಫೀಲ್ ಆಗ್ತಾಯಿದೆ ಕರೆಂಟ್ಲಿ. ನಾನು ಅವ್ರನ್ನ ಬಿಟ್ಟು ಬಂದು ತುಂಬ ತಪ್ಪು ನಿರ್ಧಾರ ಮಾಡಿದೆ. ಆವಾಗ ನಾನು ಸರಿಯಾಗಿ ಯೋಚನೆ ಮಾಡಬೇಕಿತ್ತು, ಅವ್ರನ್ನ ಬಿಟ್ಟು ನಾನು ಬರಬಾರ್ದಿತ್ತು. ಸೊ 7 ಆಫ್ ಸ್ವಾರ್ಡ್ಸಲ್ಲಿ ಬಂದಿರೋದ್ರಿಂದ ಡೆಫಿನೆಟ್ಲಿ ನಿಮ್ಮನ್ನು ಅವರು ಬಿಟ್ಟು ಹೋಗಿ ಒಂದು ಇಂಡಿಸಿಷನ್ಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದು ಸ್ಟಾರ್ ಕಾರ್ಡಲ್ಲಿ ಇರೋದ್ರಿಂದ ನೀವು ಅವ್ರ ಜೊತೆ ಇದ್ದಾಗ ಅಥವಾ ಅವರು ನಿಮ್ಮ ಜೊತೆ ಇದ್ದಾಗ ಒಂದು ಫುಲ್ಫಿಲ್ಮೆಂಟ್ ಅನ್ನೋದನ್ನ ನೋಡ್ತಾಯಿದ್ರು ಆ್ಯಂಡ್ ನ್ಯೂ ಬಿಗಿನಿಂಗ್ಸ್ ಅನ್ನೋದನ್ನ ನೋಡ್ತಾಯಿದ್ರು. ಆ್ಯಂಡ್ ಈ ಒಂದು ಟೈಮ್ ಫ್ರೇಸ್ ಏನಿದೆ ಇದು ಒಂದು ಹೀಲಿಂಗ್ ಫೇಸ್ ಅಂತಲೇ ಹೇಳ್ಬೋದು. ಸೊ ಎಲ್ಲವೂ ಸರಿಯಾಗುವಂಥ ಟೈಮ್ ಇದಾಗಿದೆ ನಿಮ್ಮ ಲವ್ ಲೈಫಲ್ಲಿ. ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಷನ್ ಇದ್ದರೆ ಅಥವಾ ಬ್ರೇಕಪ್ ಸಿಚುವೇಷನ್ ಇದ್ದರೆ ಸೊ ಎಲ್ಲವೂ ಹೀಲ್ ಆಗುವಂಥ ಟೈಮ್ ಇದಾಗಿದೆ ಅಂತಲೇ ಹೇಳ್ಬೋದು. ನೈಟ್ ಆಫ್ ಪೆಂಟಿಕಲ್ಸ್ ಇಲ್ಲಿ ಇರೋದ್ರಿಂದ ಡೆಫಿನೆಟ್ಲಿ ಅವರು ಫೈನಾನ್ಷಿಯಲಿ ಏನು ಗೋಲ್ಸ್ನ ಅಚೀವ್ ಮಾಡಬೇಕು ಅಂದ್ಕೊಂಡಿದ್ರು ಅದೆಲ್ಲವನ್ನು ರೆಡಿ ಮಾಡಿಕೊಂಡು ಒಂದು ಸರ್ಪ್ರೈಸ್ ಮೂಲಕ ನಿಮ್ಮ ಹತ್ರ ಬರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಹೆಲ್ಪಿಂಗ್ ನೇಚರ್ ಇದೆ. ಸೊ ಯಾರಿಗೇ ಆಗಲಿ ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ಯಾರೇ ಒಬ್ಬರು ಕಷ್ಟದಲ್ಲಿ ಇದ್ರೂ ಅದಕ್ಕೆ ಬೇಗ ಸ್ಪಂದಿಸ್ತಾರೆ ಅಂತಲೇ ಹೇಳ್ಬೋದು. ಇವರು ಆ ಥರ ಒಂದು ಕೈಂಡ್ ಪರ್ಸನ್ ಇವರಾಗಿದ್ದಾರೆ. ಆ್ಯಂಡ್ ಇವ್ರಿಗೆ ಸೋಷಿಯಲ್ ವರ್ಕಲ್ಲಿ ತುಂಬ ಒಂದು ಆಸಕ್ತಿ ಇದೆ ಅಂತಲೇ ಹೇಳ್ಬೋದು. ಸೋಷಿಯಲ್ ವರ್ಕ್ ಮಾಡೋಕ್ಕೆ ಇವ್ರಿಗೆ ಇಷ್ಟ. ಹೆಲ್ಪ್ ಮಾಡಬೇಕು ಅಥವಾ ಯಾವುದಾದ್ರೂ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕು. ಇನ್ ಕೇಸ್ ತುಂಬ ಜನ ಸೋಷಿಯಲ್ ವರ್ಕಲ್ಲಿ ಇರ್ಬೋದು. ಇಲ್ಲಿ 10 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಡೆಫಿನೆಟ್ಲಿ ನಿಮ್ಮ ಇಬ್ಬರು ಮ್ಯಾರೇಜ್ ಆಗುತ್ತೆ ಅಂತಲೇ ಹೇಳ್ಬೋದು. ಜಸ್ಟಿಸ್ ಕಾರ್ಡ್ ಆಲ್ಸೋ ಇಲ್ಲಿ ಬಂದಿದೆ. ನಿಮಗೆ ಏನು ಇಷ್ಟು ದಿನ ನೋವಾಗಿದೆ ಅದಕ್ಕೆಲ್ಲದಕ್ಕೂ ಒಂದು ಜಸ್ಟಿಸ್ ಅನ್ನೋದು ಸಿಗುತ್ತೆ. ನಿಮ್ಮ ಪಾರ್ಟ್ನರ್ ಒಂದು ಜಸ್ಟಿಸನ್ನು ಕೊಡಿಸ್ತಾರೆ ನಿಮಗೆ ಅಂತಲೇ ಹೇಳ್ಬೋದು. ಇನ್ ಕೇಸ್ ಫ್ಯಾಮಿಲಿಯಲ್ಲಿ ತುಂಬ ಕಾನ್ಫ್ಲಿಕ್ಟ್ಸ್ ಆಗ್ತಾಯಿದ್ರೆ ಸೊ ಅದೆಲ್ಲದಕ್ಕೂ ಸಹ ಒಂದು ಜಸ್ಟಿಸ್ ಅನ್ನೋದನ್ನ ನಿಮ್ಮ ಪಾರ್ಟ್ನರ್ ತಂದು ಕೊಡ್ತಾರೆ. ಆ್ಯಂಡ್ ವಾಪಸ್ ನಿಮ್ಮ ಲೈಫಿಗೆ ಬರ್ತಾರೆ ಅಂತಲೇ ಹೇಳ್ಬೋದು. 10 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಒಂದು ಫ್ಯಾಮಿಲಿ
ಒಂದು ಫ್ಯಾಮಿಲಿನ ನಿಮ್ಮಿಂದ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ಇಲ್ಲಿ ಅವ್ರ ಜೊತೆಗೆ ನಿಮ್ಮ ಮ್ಯಾರೇಜ್ ಆಗುತ್ತೆ ಅಂತಲೇ ಹೇಳ್ಬೋದು. ದ ಸ್ಟಾರ್ ಕಾರ್ಡ್ ಆಲ್ಸೋ ಇಲ್ಲಿ ಇದೆ. ನಿಮ್ಮ ಲೈಫಲ್ಲಿ ಒಂದು ನ್ಯೂ ಬಿಗಿನಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಒಂದು ನ್ಯೂ ಎನರ್ಜಿ ಕ್ರಿಯೇಟ್ ಆಗುತ್ತೆ. ನ್ಯೂ ಸರೌಂಡಿಂಗ್ಸ್ನೇ ನೀವು ನೋಡ್ತೀರಾ. ಸಮ್ ಪೀಪಲ್ ಇಲ್ಲಿ ಶಿಫ್ಟ್ ಆಗ್ಬೋದು ಬೇರೆ ಕಡೆಗೆ. ಸೊ ಈ ಎಲ್ಲ ಎನರ್ಜೀಸ್ ಇಲ್ಲಿ ಇರೋವಂಥದ್ದು. ಸೊ ತುಂಬ ಹ್ಯಾಪಿಯಾಗಿರ್ತೀರ ಇವ್ರ ಜೊತೆಗೆ. ಯಾವುದೇ ಅಡೆತಡೆಗಳು ಇವಾಗಿದ್ರೂ ಆ ಒಂದು ಅಡೆತಡೆಗಳನ್ನ ನೆಕ್ಸ್ಟ್ ಇದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಇಬ್ಬರು ಒಂದು ಹ್ಯಾಪಿ ಲೈಫ್ನ ನೋಡ್ತೀರಾ ಅಂತಲೇ ಹೇಳ್ಬೋದು. ಒಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿನ ಇಬ್ರಿಗೂ ಅಚೀವ್ ಮಾಡಬೇಕಂತ ತುಂಬ ಇದೆ. ನಿಮಗೂ ಅಷ್ಟೇ ಒಂದು ಆ್ಯಂಬಿಷನ್ ಇದೆ, ನಾನು ಇಂಡಿಪೆಂಡೆಂಟ್ ಆಗಿರಬೇಕು, ನನ್ನ ಪಾರ್ಟ್ನರ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋ ಒಂದು ಯೋಚನೆ ನಿಮ್ಗೆ ಎಷ್ಟಿದೆಯೋ ಅವರು ಸಹ ಅದೇ ರೀತಿ ಇದೆ ಅಂತಲೇ ಹೇಳ್ಬೋದು. ಸೊ ಡೆಫಿನೆಟ್ಲಿ ಇಲ್ಲಿ ರಿಯೂನಿಯನ್ ಎನರ್ಜೀಸ್ ಇದೆ, ಮ್ಯಾರೇಜ್ ಎನರ್ಜೀಸ್ ಇದೆ. ಸೊ ಈ ಒಂದು ವಿಡಿಯೋ ಅಥವಾ ಈ ಒಂದು ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಳ್ತೀನಿ. ಇನ್ ಕೇಸ್ ನಿಮಗೆ ತುಂಬ ಡೌಟ್ಸ್ ಇದೆ, ಥರ್ಡ್ ಪಾರ್ಟಿ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಬಟ್ ಅವ್ರ ಲೈಫಲ್ಲಿ ಇದ್ದಾರೆ, ನಿಮ್ಗೆ ಈ ಥರ ಕನ್ಫ್ಯೂಷನ್ಸ್ ಇದ್ದರೆ ನೀವು ಡೆಫಿನೆಟ್ಲಿ ಈ ವಿಡಿಯೋನ ಸ್ಕಿಪ್ ಮಾಡ್ಬೋದು ಅಥವಾ ನೀವು ಪರ್ಸ್ನಲ್ ಕನ್ಸಲ್ಟೇಷನ್ನ ತೊಗೊಳ್ಬೋದು. ಸೊ ಎರಡು ಚಾಯ್ಸ್ ನಿಮ್ಮದೇ. ಸೊ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ. ಸೊ ಕ್ರಿಸ್ಟಲ್ಸ್ ಬ್ರೇಸ್ಲೆಟ್ ಬೇಕಾದ್ರೂ ನೀವು ಅಲ್ಲಿ ಬುಕ್ ಮಾಡ್ಕೊಳ್ಬಹುದು. ಥ್ಯಾಂಕ್ ಯು ಆಲ್. ಗಾಡ್ ಬ್ಲೆಸ್ ಯು.